ಬಟ್ ಈ ಬಾರಿಯ ಜಂಟಿ ಅಧಿವೇಶನ ಅಂತೂ ನಾನು ಪ್ರದೀಪ್ ಈಶ್ವರ ಯಾರೋ ಒಬ್ಬರಿಂದ ಅಲ್ಲ, ಇಡೀ 224 ಶಾಸಕರು ಕೂಡ ರಾಜ್ಯದ ಮಾನವನ್ನ ಹರಾಜು ಹಾಕಿದ್ರಿ. ಇದು ನಿಜಾನ ಸುಳ್ಳ? ಈಗ ವೆರಿ ಸಿಂಪಲ್. ದೇಶದಲ್ಲಿ ಕರ್ನಾಟಕದ ಮರ್ಯಾದೆಯನ್ನ ಒಬ್ಬ ಗವರ್ನರ್ ಹರಾಜಿಗೆ ಹಾಕಿದಾಗ ಅದನ್ನ ಖಂಡಿಸಿದ್ವಿ. ಹೀಗೆ ಮಾಡಬೇಡಿ. ಅಲ್ಲ, ಅದು ಹರಾಜು ಹಾಕೋದಕ್ಕೆ ಕಾರಣ ನೀವೇ ತಾನೇ, ನೀವು ಬರ್ಕೊಟ್ಟ ಭಾಷಣ ನಮ್ಮ ತಾನೇ. ನಮ್ಮ ರಾಜ್ಯದ ಗೌರವವನ್ನ ಮಾನ್ಯ ರಾಜ್ಯಪಾಲರೇ ಕಾಪಾಡಿ ಅಂತ ನಾವು ಕೇಳ್ಕೊಂಡಿದ್ದು. ಅವರು ಏಕಾಏಕಿ ನಮ್ಮ ರಾಜ್ಯದ ಗೌರವ ನೋಡಿ, ಇದು ಹೊಸದಲ್ಲ. ತಮಿಳ್ನಾಡಲ್ಲೂ ಹಿಂಗೆ ಆಯ್ತು, ಕೇರಳಲ್ಲೂ ಹಿಂಗೆ ಆಯ್ತು. ಸೌತ್ ಇಂಡಿಯನ್ ಸ್ಟೇಟ್ಸ್ ಬಗ್ಗೆ ನಾರ್ತ್ ಅವ್ರಿಗೆ ನಮ್ಮನ್ನ ಕಂಡ್ರೆ ಆಗಲ್ಲ. ಇದು ಹೊಸದ್ ಹೇಳ್ತಿದ್ರಿ ನೀವು. ಇಲ್ಲ, ಇವತ್ತು ಇನ್ನೊಂದು ಎಕ್ಸಾಂಪಲ್ ಅಲ್ಲ, ಹೇಳ. ಅನುದಾನದ ಇವತ್ತು ವಿಚಾರದಲ್ಲಿ ಹೇಳಿ, ಓಕೆ, ಇವತ್ತು ಇನ್ನೊಂದು ಎಕ್ಸಾಂಪಲ್ ಹೇಳ. ಸ್ತಬ್ಧ ಚಿತ್ರಗಳ ಮೆರವಣಿಗೆ ಆಗುತ್ತಲ್ಲ ರಿಪಬ್ಲಿಕ್ ಡೇದು, ಹೌದು, yes, yes. ಆಗುತ್ತಲ್ಲ. ಅಲ್ಲ, ಅದು ಪ್ರತಿ ಬಾರಿ ನಮ್ಗೆ ಅನ್ಯಾಯ ನೋ ಆಗ್ತಿದೆ. ನೋ ನೋ ಈ ಬಾರಿ ಮಿಲೆಟ್ಸ್ ಟು ಮೈಕ್ರೋಚಿಪ್ಸ್ ಅಂತ ನಮ್ದು ಥೀಮು. ಹೌದು. ಇವತ್ತು ನಮ್ಮ ಸ್ತಬ್ಧ ಚಿತ್ರವನ್ನ ದೆಹಲಿಯ ಮುಖ್ಯ ರಸ್ತೆಯಲ್ಲಿ ಓಡಾಡಕ್ಕೆ ಅವಕಾಶ ಕೊಟ್ಟಿಲ್ಲ. 30ರಲ್ಲಿ 17ಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ದು ಅಲ್ಲೆಲ್ಲೋ ಮೂಲೆಯಲ್ಲಿ ನಿಲ್ಸಿರ್ತಾರಂತೆ, ಇಷ್ಟ ಇದ್ದವ್ರು ಹೋಗಿ ನೋಡ್ಕೊಂಡ್ ಬರ್ಬೇಕಂತೆ. ನಮ್ದು ಮೇಜರ್ ಏನು ಅದು ಸ್ತಬ್ಧ ಚಿತ್ರ ಮೆರವಣಿಗೆ ಆಗುತ್ತೆ, ಅಲ್ಲಿ ಕರ್ನಾಟಕದ್ದಿಲ್ಲ. ಇದು ಕನ್ನಡಿಗರಿಗೆ ಅವಮಾನ ತಾರೆ. ಅಲ್ಲ, ಖಂಡಿತ ಅದು ಅವಮಾನ. ಅದ್ರಲ್ಲಿ- ಪಾಪ ಅದ್ರಲ್ಲಿ- 12 ಜನ ಅದ್ರಲ್ಲಿ- ಕಳ್ಸಿದ್ವಲ್ಲ ಸರ್, ಅದ್ರಲ್ಲಿ- ಪಾಪ. ಅದ್ರಲ್ಲಿ ಅವ್ರು ಬಿಜೆಪಿ ಅವರೆಲ್ಲ ಅಲ್ಲಲ್ಲ, ಮಾತಾಡೋದ್ರ ಬಗ್ಗೆ. ಅದರಲ್ಲಿ ಗುಜರಾತ್ದಿದೆ, ತಮಿಳ್ನಾಡ್ದಿದೆ, ಯಾಕೆಂದ್ರೆ ಎಲೆಕ್ಷನ್ ಅಲ್ವಾ. ಹೌದು. ಕೇರಳದಿದೆ, ಯಾಕೆಂದ್ರೆ ಎಲೆಕ್ಷನ್ ಅಲ್ವಾ. ಪುದುಚೇರಿದಿದೆ, ಎಲೆಕ್ಷನ್ ಅಲ್ವಾ. ಅಸ್ಸಾಂದಿದೆ, ಎಲೆಕ್ಷನ್ ಅಲ್ವಾ. ಕರ್ನಾಟಕ ಯಾಕಿಲ್ಲ? ಎಲೆಕ್ಷನ್ ಇಲ್ಲ ಅಲ್ವಾ. ಇನ್ನೆರಡು ವರ್ಷ ಇದೆಯಲ್ಲ. ಅಲ್ಲ, ಇದು ಸರಿನಾ? ಬಿಜೆಪಿ ಅವ್ರು ಮಾಡೋದು ಸರಿನಾ? ಇದನ್ನ ಧಿಕ್ಕರಿಸಬಾರ್ದಾ? ಪ್ರಶ್ನೆ ಮಾಡಬಾರ್ದಾ? ಮಾಡ್ತೀವಿ. ಗವರ್ನರು ನಾನು ಹೇಳೋದು ಸರ್ ಸ್ಕೂಲ್ ಹುಡುಗ ನ್ಯಾಷನಲ್ ಅಂತ ಮಾಡಲಿಲ್ಲ ಅಂದ್ರೆ ನೀವು ಕರೆದು ಹೊಡಿತೀರಾ ಸರ್? ಅಲ್ಲ, ಖಂಡಿತ ಅದು ಯಾರೇ ನ್ಯಾಷನಲ್, ಈಗ ರಾಷ್ಟ್ರಗೀತೆ ಗೌರವಿಸುವುದು, ರಾಷ್ಟ್ರಗೀತೆ ಆಡೋದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಕರ್ತವ್ಯ. ಅದು ಗೌರವಿಸೋದು ಇದು ನಮ್ಮ ಕರ್ತವ್ಯಗಳಲ್ಲೂ ಕೂಡ ಇದೆ. ಅದನ್ನ ರಾಜ್ಯಪಾಲರು ಮಾಡ್ಲಿಲ್ಲ, ಅದನ್ನ ಖಂಡಿಸ್ಬೇಕಾಗಿರುವಂತ ನಿಮ್ ಕೆಲಸ. ಆದ್ರೆ ಅದಕ್ಕೂ ಮೊದಲು ಅದು ಸ್ವಿಚ್ ಆನ್ ಮಾಡಿದ್ರೆ ಆಗೋಗಿರೋದಲ್ಲ. ರಾಷ್ಟ್ರಗೀತೆ ಬಂದ್ಮೇಲೆ ಅಂತ ಅವ್ರು ಹೋಗಕ್ ಆಗ್ತಿರ್ಲಿಲ್ಲ. ಸ್ವಿಚ್ ಅಂತೂ ರಾಜ್ಯಪಾಲರು ಆನ್ ಮಾಡಕ್ ಆಗ್ತಿರ್ಲಿಲ್ಲ. ಅದು ಆನ್ ಮಾಡ್ಬೇಕಾಗಿರೋದು ಯಾರು? ನೀವೇ ಯಾವ್ದೋ ಒಂದು ಏಜೆನ್ಸಿ ಕೊಟ್ಟಿರೋದು, ರಾಜ್ಯ ಸರ್ಕಾರದವರು. ರಾಜ್ಯ ಸರ್ಕಾರ ಮಾಡದೇ ಇರೋ ಕೆಲಸವನ್ನ ಈಗ ರಾಜ್ಯಪಾಲರ ಕಡೆ ಬೆರಳು ತೋರಿಸೋದು ಸರಿನಾ ಅಂತ. ಈಗ ರಾಜ್ಯಪಾಲ ಹಾಗಂದ ಮಾತ್ರಕ್ಕೆ ಗವರ್ನರ್ ಮಾಡಿದ್ದೆಲ್ಲ ಸರಿ, ಬಿಜೆಪಿ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳ್ತಿಲ್ಲ. ಇಲ್ಲ, ಇದು ರಾಜ್ಯಪಾಲರ ಸ್ಪೀಚು ನಾವು 30-40 ನಿಮಿಷ ಇರುತ್ತೆ ಅನ್ಕೊಂಡ್ವಿ. 1 ನಿಮಿಷಕ್ಕೆ ಮುಗಿಯುತ್ತೆ ಅಂತ ನಮಗೂ ಸರ್ಪ್ರೈಸು. ಅವ್ರು ಜೈ ಹಿಂದ್ ಅಂತ ಇಳಿತಿದ್ರೆ ನಮಗೂ ತೋಚಲಿಲ್ಲ ಏನ್ ಮಾಡ್ಬೇಕು ಅಂತ. ನಾನು ಹೇಳೋದಿಷ್ಟೇ, ರಾಜ್ಯಪಾಲರು ತಪ್ಪು ಮಾಡಿದ್ದಾರೆ. ರಾಜ್ಯಪಾಲರು ನಮ್ಮ ರಾಜ್ಯನ ಬಿಟ್ಟು ಹೋಗ್ಬೇಕು. ನಾನೇನಂದೆ, ರಾಜ್ಯಪಾಲರೇ ನಮ್ಮ ನಾಡನ್ನ ಬಿಟ್ಟು ಹೋಗಿ ಕರ್ನಾಟಕವನ್ನ ಕಾಪಾಡಿ. ನನ್ನ ಸ್ಲೋಗನ್ ಏನು? ರಾಜ್ಯಪಾಲರೇ ನಮ್ಮಿಂದ ಹೊರಡಿ ನಮ್ಮ ರಾಜ್ಯವನ್ನ ಕಾಪಾಡಿ. ಇದು ನಾರ್ತ್ ಇಂಡಿಯನ್ಸ್ಗೆ ಅರ್ಥ ಆಗಬೇಕು ಅಂತ ಸ್ವಲ್ಪ ಪವರ್ಫುಲ್ ಆಗಿ ಹಿಂದಿಯಲ್ಲಿ ಹೇಳಿದೆ. ಅಂದ್ರೆ ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಇದು ಕನ್ನಡ ಟ್ರಾನ್ಸ್ಲೇಷನ್ ಏನು ಗೊತ್ತಾ? ಗವರ್ನರ್ ತಾವು ದಯವಿಟ್ಟು ಹೋಗಿ ರಾಜ್ಯವನ್ನ ಬಿಟ್ಟು ತೊಲಗಿ ಅಂತ. ತಪ್ಪೇನಿದೆ? ನಾನು ಮತ್ತೆ ಹೇಳ್ತೀನಿ, ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಅಂದ್ರೆ ಗವರ್ನರ್ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಸರ್. ಬಿಜೆಪಿ ಹೋದ್ರೆ ಸರಿ ಹೋಗುತ್ತೆ. NDA ಹೋದ್ರೆ, NDA ಅಂದ್ರೆ ನಿಮ್ಗೆ ಗೊತ್ತಾ? NDA ಅಂದ್ರೆ ನೇಷನ್ ಡಿಸ್ಟ್ರಾಯಿಂಗ್ ಅಲಿಯನ್ಸ್ ಅಂತ. ಹೊಸ ಅರ್ಥ ಕೊಡ್ತಾ ಇದ್ದೀರಾ, ಹೊಸ ವ್ಯಾಖ್ಯಾನ ಕೊಡ್ತಿದ್ದೀರಾ. ಅಲ್ಲ, ಅದಕ್ಕೆ ಸೂಟಬಲ್ ಆದ ಅಲ್ಲ, 3 ಬಾರಿ ದೇಶವನ್ನ ಈಗ ಸರಾಗವಾಗಿ. ಈಗ ನೀವು ಒಂದ್ ನಿಮಿಷ ಹರಿಪ್ರಸಾದ್ ಸಾಹೇಬ್ರು ಸೀನಿಯರ್ ಲೀಡರ್ ಹೌದಾ ಅಲ್ವಾ? ಹೌದು, ಸೀನಿಯರ್. ಅದು ನೋಡಿ, ಹರಿಯಾಣ ಇನ್ಚಾರ್ಜ್, ಸೀನಿಯರ್ ಲೀಡರ್. ಒಮ್ಮೆ ರಾಜ್ಯಸಭೆಗೆ ಡೆಪ್ಯೂಟಿ ಸ್ಪೀಕರ್ ರೇಸ್ಗೆ ಬಂದವರು. ಅವರು ಗ್ರಾಮೀಣ ಭಾಗದಲ್ಲಿ ರೂರಲ್ ಎಂಪವರ್ಮೆಂಟ್ಗೆ OBC ಚಾಂಪಿಯನ್. OBCಯ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಆದ್ಮೇಲೆ OBCಯಲ್ಲಿ ಅಷ್ಟು ಎತ್ತರದ ಸ್ಥಾನದಲ್ಲಿ ನಿಂತ್ರೆ ಯಾರಾದ್ರು ಅದು BK ಹರಿಪ್ರಸಾದ್ ಸಾಹೇಬ್ರು ಅಂತ ನಾನು ಎಳ್ಳಷ್ಟು ಸಂಶಯ ಇಲ್ಲದೆ ಹೌದು. ಹೇಳ್ತೀನಿ. ನಿಮ್ಮ ಕಾಂಗ್ರೆಸ್ ಅಲ್ಲಿರುವಂತಹ OBC ಲೀಡರ್ಗಳಲ್ಲಿ ಆಫ್ಟರ್ ಸಿದ್ದರಾಮಯ್ಯ ಈಸ್ ಅ ಲೀಡರ್. ನೋಡಿ, ಇದು ನಾನು ಹೇಳ್ತೀನಿ, ನಾನು ಒಂದು OBC ಹುಡುಗ ಸರ್. ಈಸ್ ಅನ್ OBC ಚಾಂಪಿಯನ್. ಅವ್ರು ಬಟ್ಟೆ ಹರಿದ್ರೆ ಅಲ್ಲ, ಬಿಜೆಪಿ ಅವ್ರು ಕೊರೋ ಗೌರವನ ಇದು? ಇಲ್ಲ, ಇದು ಬಿಜೆಪಿ ಅವರೇ ಮಾಡಿದ್ದು. ಅಲ್ಲ, ಬಿಜೆಪಿ ಅವ್ರು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ, ಯಾರೋ ಮಾರ್ಷಲ್ ತಳೆದ್ರು ಅಂತ ಬಿಜೆಪಿ ಅವರು ಆರೋಪ. ಈಗ 1 ನಿಮಿಷ ಆಯ್ತು, ನಾನು ನೀವು ಹೇಳಿದ್ದೆಲ್ಲವನ್ನೂ ಒಪ್ಕೊಳ್ತೀನಿ. BK ಹರಿಪ್ರಸಾದ್ ಒನ್ ಆಫ್ ದ ಟಾಲೆಸ್ಟ್ ಲೀಡರ್ OBC. ಈಗ 1 ನಿಮಿಷ ಆದ್ರೆ ಒಂದ್ ನಿಮಿಷ. ರಾಜ್ಯಪಾಲರು ಇಲ್ಲ ಅಡ್ಡ ಹಿಂಗ್ ಹಾಕೋದು ಹಿರಿಯ ನಾಯಕರಿಗೆ ಅದು ಅಡ್ಡ ಹಾಕಿಲ್ಲ. ಅವರು ಎದುರಿಗೆ ಬಂದು ನ್ಯಾಷನಲ್ ಅಂತ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿರೋದು. ಆವಾಗ ಮಾರ್ಷಲ್ಗಳು ತಳ್ಕೊಂಡು ಹೋಗಿರೋದು. ಈ ಸೀನನ್ನ ನೀವು ಸ್ಲೋ ಮೋಷನ್ ಅಲ್ಲಿ ನೋಡಿ. ನೀವು ಟೆಕ್ನಾಲಜಿ ಇದೆ, ನಿಮ್ಮ ಚಾನಲ್ಗಳ ಹತ್ರ ಇದೆ.
ಎಂಟೈರ್ ವಿಡಿಯೋನ ತಂದು ಸ್ಲೋ ಮೋಷನ್ ಅಲ್ಲ ಅವ್ರು ಕೇಳ್ತಿದ್ದಾರೆ ನಾನು ನೀವು ಇಷ್ಟೇ ಪೂರ್ಣ Very- ಭಾಷಣ ಓದಿ very ಹೋಗಿ simple. ಭಾಷಣ ಓದಿ ಹೋಗಿ ಅಂತ ಹೇಳ್ಬಿಟ್ಟು ವೆರಿ ಸಿಂಪಲ್. ನಮ್ಮ ಬಿ ಕೆ ಹರಿಪ್ರಸಾದ್ ಸಾಹೇಬ್ರಿಗೆ ಬಿಜೆಪಿ ಅವ್ರು ಯಾವಾಗ ಕ್ಷಮೆ ಕೇಳ್ತಾರೆ, ಗವರ್ನರ್ ಅವ್ರು ಯಾವಾಗ ಕ್ಷಮೆ ಕೇಳ್ತಾರೆ? ನಾನು ಅಷ್ಟೇ ಪ್ರಶ್ನೆ. ಇಲ್ಲ ಸರ್, ಗವರ್ನರ್ ಅವರು ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಕ್ಷಮೆ ಕೇಳಬೇಕು, ಇದು ನನ್ನ ವಾದ. ಅಲ್ಲ, ಯಾವಾಗ ನಿಮ್ ವಾದ ಕೇಳ್ತಾರೆ? ಇದು ಈಗ ಗವರ್ನರ್ ಅವರು ನಮ್ಮ ಬಿ ಕೆ ಹರಿಪ್ರಸಾದ್ ಸಾಹೇಬ್ರಿಗೆ ಯಾವಾಗ ಕ್ಷಮೆ ಕೇಳ್ತಾರೆ?